ಹಾಯ್ ಹಲೋ ನಮಸ್ಕಾರ. ನಾವು ನಿಮ್ಮ ದತ್ತ ಪೂಜಾರಿ ಮಾತಾಡ್ತೀವಿ. ಇವತ್ತು ನಮ್ಮ ಹೊಲದಾಗ ಭಾಳ ನೀರು ಇರ್ತಾವೆ ದೋಸ್ತ್ರ. ಇಲ್ಲಿ ನೋಡ್ರಿ, ಇಲ್ಲಿ ಹೊಲದಾಗ ನೀರು ಇರ್ತಾವೆ, ಅಲ್ಲಿ ತೊಗರು ಹೊಂಟದ. ಅದಕ್ಕಾಗಿ ನಾವು ಏನು ಟೆಕ್ನಿಕಲ್ ಮಾಡೀವಂದ್ರೆ, ಈಚೆ ಕಡೆ ಪೈಪ್ ಹಾಕಿ ನೋಡ್ರಿ, ಈಚೆ ಕಡೆ ಪೈಪ್ ಹಾಕಿ ಈಚೆ ಕಡೆ ಹವಾ ಜಗಿಸಿ ನೀರು ಬಿಟ್ಟೇವ್ರಿ. ಈಚೆ ಕಡೆ ಪೈಪ್ ಹಾಕಿ ಈಚೆ ಕಡೆ ಹವಾ ಜಗಿಸಿ ನೀರು ಬಿಟ್ಟಾವ್ರಿ. ಇದು ಟೆಕ್ನಿಕಲ್. ಯಾಕಂದರೆ ಈಚೆ ಕಡೆ ಹೊಲದಾಗ ನೀನಿತ್ತು ಬಸ್ತ ನಮ್ಮ ಹೊಲ್ದಾಗ ಹೋಗ್ಬೇಡತ್ತೇಳಿ ಇದಕ್ಕೆ ಇದೊಂದು ಟೆಕ್ನಿಕಲ್ ಉಪಯೋಗ ಮಾಡಿದ್ದಾರೆ ದೋಸ್ತರ. ನೋಡ್ರಿ, ನಮ್ಮ ತೊಗರೆಲ್ಲ ನೀರು ಹತ್ತಿ ಹಾಳಾಗಿ ಹೊಂಟೈತಿ. ಅದು ನೀವು ನೀರು ಹಂಗೆ ಹರಿತೈತಿ ಅಂತ. ನಿಮ್ಮ ಹೊಲದಾಗ ಎಲ್ಲ ನೀರು ಹತ್ತಿದ್ರೆ ಇದೇ ಥರ ಉಪಯೋಗ ಮಾಡಿಸಿ ನಿಮ್ಮ ತಲೆಯೆಲ್ಲ. ನೋಡ್ರಿ, ಇದಕ್ಕೇನು ಇಂಜಿನ್ ಇಲ್ಲ, ಮೋಟ್ರಿಲ್ಲ, ಏನೂ ಇಲ್ಲ. ಬರೀ ನೀರ ಬಿಟ್ಟೇವೆ. ಪೈಪ್ ನೀರ ಬಿಟ್ಟು ನೀರು ಜಗತ್ತೀವಿ. ನೋಡ್ರಿ, ಎಷ್ಟು ಮಸ್ತ್ ಬರ್ತಾವೆ ನೀರು. ನೋಡ್ರಿ ಹೆಂಗೆ ಹೋಗ್ತದೆ ದನ್ 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 ದನ್. ಹತ್ತಿರ ಮೋಟ್ರ್ ಹಚ್ದಂಗೆ ಆಗೈತೆ ನೋಡ್ರಿ. ಅದು ಮೋಟ್ರ ಇದೆಲ್ಲ ತೊಗರಿ. ನೋಡ್ರಿ ತೊಗರಿ ಹೆಂಗೆ ಗೊತ್ತಾ ನೀರು. ಈಗ ನೋಡ್ರಿ, ಬೇರೆ ತೊಗರಿಯಾಗ ನೀರೇ ಹೊಂಟಾವ. ಇದು ನಮ್ಮ ತೊಗರಿಯಾಗೆಲ್ಲ ನೀರು ಹೊಂಟಾವ್ರಿ. ಒಳಗೆ ಹೋದ್ರೆ ಮೊಳಕಾಲ್ತಾಗ ಕಾಲು ಸಿಗ್ಬಿಡ್ತಾವೆ. ಮೊಳಕಾಲ್ ತನಕ ಕಾಲು ಸಿಗ್ಬಿಡ್ತಾವೆ. ಹಂಗೆ ಹೊಡೆದೇವ್ರಿ. ಏನು ಮಾಡೋದು ಬರ್ರಿ. ಪಾಪ ರೈತರ ಕಷ್ಟ ಹಂಗೆ, ಏನು ಮಾಡೋದು. ಇಲ್ಲಿ ಗುಡ್ದಾಗ ನೀರು ಉಸಿರಿ ನಮ್ಮ ಹೊಲದಾಗ ಹೋಗಿ ತೊಗರೆಲ್ಲ ಹಾಳಾಗ್ತಂತೇಳಿ ಈಚೆ ಕಡೆ ನೀರು ಈಚೆ ಕಡೆ ಬಿಡಂತೀವಿ. ಯಾಕಂದ್ರೆ ನಮ್ಮ ತೊಗರಿಗೆ ಏನೂ ಆಗಬಾರ್ದು ಅಂತ ಬಿಡತ್ತೀವಿ. ನೀವೆಲ್ಲ ನೋಡ್ಬೋದು. ನೀವು ನಿಮ್ಮ ಹೊಲದಲ್ಲಿ ಯಾವ್ದಾರ ತೊಗರಿ ಹೆಚ್ಚಕ್ಕೆ ನೀರು ಹತ್ತಿದ್ರೆ ಹಿಂಗೆ ಈ ಥರ ಐಡಿಯಾ ಮಾಡ್ಬೋದು. ನಮಸ್ಕಾರ.